ಹಲೋ ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ನಾವು ಮಾಯಾ ಏಂಜೆಲೋ ಅವರು ಬರೆದಿರ್ತಕ್ಕಂತಹ ಆನ್ ಏಜಿಂಗ್ ಅಂತಕ್ಕಂತಹ ಪೋಯಮನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಈ ಟೈಟಲ್ಲೇ ಹೇಳೋ ಹಾಗೆ ಈ ಒಂದು ಪೋಯಮ್ ಇರ್ತಕ್ಕಂಥದ್ದು ವಯಸ್ಸಾದ ವ್ಯಕ್ತಿಗಳ ಬಗ್ಗೆ. ಅಂದರೆ ಆ ಒಂದು ವಯಸ್ಸಾಗಿರ್ತಕ್ಕಂತಹ ವ್ಯಕ್ತಿಗಳು ಯಾವೆಲ್ಲ ಫೀಲಿಂಗ್ಸ್ಗಳನ್ನು ಹೊಂದಿರ್ತಾರೆ, ಸ್ವತಂತ್ರವಾಗಿರ್ತಕ್ಕಂತಹ ಒಂದು ಜೀವನವನ್ನು ನಡೆಸಲಿಕ್ಕೆ ಅವರ ಮನಸ್ಸು ಯಾವ ರೀತಿ ಹಾತೊರಿತಾ ಇರುತ್ತೆ ಅಂತಕ್ಕಂಥದ್ದನ್ನು ಈ ಪೋಯಮ್ ಮೂಲಕ ನಾವು ತಿಳ್ಕೊಳ್ತೇವೆ. ಅಂದರೆ ನೋಡಿ, ವಯಸ್ಸಾಗಿರೋ ಯಾವುದೇ ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಸಾಮಾನ್ಯವಾಗಿ ಎಲ್ಲ ಜನರು ಕರುಣೆಯನ್ನು ವ್ಯಕ್ತಪಡಿಸ್ತಾರೆ. ಯಾಕೆಂದರೆ ಅವರು ಅಸಹಾಯಕರು, ಅವರಿಗೆ ತಮ್ಮ ಸ್ವಂತ ಜೀವನವನ್ನು ಮಾಡಲಿಕ್ಕೆ ಅವ್ರ ಕಡೆಯಿಂದ ಸಾಧ್ಯ ಇಲ್ಲ, ಬೇರೆಯವರ ಸಹಾಯ ಬೇಕೇ ಬೇಕು ಅಂತಕ್ಕಂಥ ಒಂದು ಫೀಲಿಂಗ್ಸನ್ನು ಹೊಂದ್ಬಿಟ್ಟು ಅವ್ರ ಮೇಲೆ ಕರುಣೆಯನ್ನು ತೋರಿಸ್ತಾರೆ. ಆದರೆ ಇಲ್ಲಿ ನಮ್ಮ ಪೋಯೆಟ್ ಆ ವಯಸ್ಸಾಗಿರ್ತಕ್ಕಂತಹ ವ್ಯಕ್ತಿಗಳು ಸಹ ಹೇಗೆ ಸ್ವತಂತ್ರವಾಗಿ ಬದುಕಬೇಕು ಅಂತಕ್ಕಂತಹ ಇಚ್ಛೆಯನ್ನು ಹೊಂದಿದ್ದಾರೆ ಅನ್ನೋದನ್ನು ಈ ಒಂದು ಪೋಯಮ್ ಮೂಲಕ ನಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಬನ್ನಿ ಇಂತಹ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಮತ್ತು ವೆರಿ ಇಂಟ್ರೆಸ್ಟಿಂಗ್ ಆಗಿರೋ ಶಾರ್ಟ್ ಪೋಯಮನ್ನು ಈಗ ಲೈನ್ ಬೈ ಲೈನ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇ ಲೈನ್ ನೋಡಿ. ವೆನ್ ಯು ಸಿ ಮೀ ಸಿಟ್ಟಿಂಗ್ ಕ್ವಾಯಟ್ಲಿ ಲೈಕ್ ಎ ಸ್ಯಾಕ್ ಲೆಫ್ಟ್ ಆನ್ ದ ಶೆಲ್ಫ್, ಡೋಂಟ್ ಥಿಂಕ್ ಐ ನೀಡ್ ಯುವರ್ ಚಾಟರಿಂಗ್. ಎಸ್ ನೋಡಿ, ವೆನ್ ಯು ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ನಾವೇನೇ ಆಗಿರ್ಬೋದು. ಆ್ಯಂಡ್ ಮೀ ಅಂತ ಏನಿದೆನೋ ಇದರ ಅರ್ಥ ಯಾವುದೇ ಒಬ್ಬ ವಯಸ್ಸಾಗಿರ್ತಕ್ಕಂತಹ ವ್ಯಕ್ತಿ ಅಂತೇಳಿ ನಾವು ಇಲ್ಲಿ ಅರ್ಥ ಮಾಡ್ಕೋಬೋದು. ನಾವು ಇಲ್ಲಿ ಪೋಯೆಟ್ ಅಂತ ಅಂದ್ಕೊಳ್ಳೋಣ. ಈಗ ವಯಸ್ಸಾಗಿರ್ತಕ್ಕಂತಹ ನಮ್ಮ ಪೋಯೆಟ್ ನಮಗೇನು ಹೇಳ್ತಾ ಇದ್ದಾರೆ? ವೆನ್ ಯು ಸಿ ಮೀ ಸಿಟ್ಟಿಂಗ್ ಕ್ವೈಟ್ಲಿ, ನಾನು ಸುಮ್ಮನೆ ಕುಳಿತುಕೊಂಡಾಗ, ಲೈಕ್ ಎ ಸ್ಯಾಕ್ ಲೆಫ್ಟ್ ಆನ್ ದ ಶೆಲ್ಫ್ ಮೇಲೆ ನಾವೇನು ಮಾಡಿರ್ತೇವೆ, ಯಾವುದೇ ಉಪಯೋಗಕ್ಕೆ ಬಾರದೇ ಇರತಕ್ಕಂತಹ ವಸ್ತುಗಳನ್ನು ಒಂದು ಚೀಲದೊಳಗೆ ಹಾಕಿ ಕಟ್ಟಿ ಮೇಲೆ ಇಟ್ಟಿರ್ತೇವೆ. ಅದನ್ನೇ ನಾವು ಸ್ಯಾಕ್ ಅಂತ ಕರಿತಾ ಇದ್ದೇವೆ ಇಲ್ಲಿ. ಸೊ ಆ ಒಂದು ಸ್ಯಾಕ್ ಯಾವ ರೀತಿ ಮೇಲ್ಗಡೆ ಇರುತ್ತೋ ಹಾಗೆ ಒಬ್ಬ ವಯಸ್ಸಾಗಿರ್ತಕ್ಕಂತಹ ವ್ಯಕ್ತಿ ಸುಮ್ಮನೆ ಕುಳಿತುಕೊಂಡಿದ್ದ ಅಂದರೆ ಡೋಂಟ್ ಥಿಂಕ್ ಐ ನೀಡ್ ಯುವರ್ ಚಾಟರಿಂಗ್. ಅಂದರೆ ಯಾರೋ ಸುಮ್ಮನೆ ಕೂತ್ಕೊಂಡಿದ್ದಾರೆ ಪಾಪ, ಅವರು ಹೋಗಿ ಮಾತನಾಡಿಸ್ಬಿಡೋಣ ಅಂತಕ್ಕಂತಹ ಒಂದು ಫೀಲಿಂಗ್ಸನ್ನು ನೀವು ಹೊಂದೋ ಅವಶ್ಯಕತೆ ಇಲ್ಲ. ಐ ನೀಡ್ ಯುವರ್ ಚಾಟರಿಂಗ್ ಅಂದರೆ ಸುಮ್ಮನೆ ಏನೇನೋ ಮಾತಾಡೋದು ಅಂತ. ಸೊ ಯಾರೋ ಬಂದು ನನ್ನ ಜೊತೆ ಮಾತಾಡಬೇಕು, ನಾನು ಸುಮ್ಮನೆ ಕೂತ್ಕೊಂಡಿದ್ದೇನೆ ಅಂತಕ್ಕಂತಹ ಒಂದು ಕರುಣೆಯನ್ನು ಯಾರೂ ಕೂಡ ತೋರಿಸ್ತಕ್ಕಂತಹ ಅವಶ್ಯಕತೆ ಇಲ್ಲ. ಅಂದರೆ ಒಬ್ಬಂಟಿಗಳಾಗಿ ಒಂಟಿತನದ ಒಂದು ಭಾವನೆಯನ್ನು ನಾನು ಹೊಂದಿ ಕೂತ್ಕೊಂಡಿದ್ದೇನೆ ಅಂತೇಳಿ ಯಾರೂ ಕೂಡ ಥಿಂಕ್ ಮಾಡಬೇಡಿ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ಐ ಆಮ್ ಲಿಸನಿಂಗ್ ಟು ಮೈ ಸೆಲ್ಫ್. ಎಸ್, ನಾನು ಸುಮ್ಮನೆ ಕೂತ್ಕೊಂಡಿರ್ಬೋದು, ಆದರೆ ನನ್ನನ್ನೇ ನಾನು ಕೇಳಿಸ್ಕೊಳ್ತಿದ್ದೇನೆ. ಅಂದರೆ ಅದರ ಅರ್ಥ ನನ್ನಲ್ಲಿ ಹಲವಾರು ವಿಚಾರಗಳಿದ್ದಾವೆ, ನನ್ನ ಜೊತೆ ನಾನು ಮಾತನಾಡ್ತಾ ಇದ್ದೇನೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಹೋಲ್ಡ್, ಸ್ಟಾಪ್, ಡೋಂಟ್ ಪಿಟಿ ಮೀ. ಎಸ್, ಹೋಲ್ಡ್, ನಿಲ್ಲಿ, ನೀವು ಯಾರೂ ಕೂಡ ನನಗೆ ಪಿಟಿ ಅಂದರೆ ಕರುಣೆಯನ್ನು ತೋರಿಸ್ಲಿಕ್ಕೆ ಬರಬೇಡಿ ಅಂತೇಳಿ ಆರ್ಡರ್ ಮಾಡ್ತಾ ಇದ್ದಾರೆ. ಹೋಲ್ಡ್, ಸ್ಟಾಪ್ ಇವೆರಡೂ ಕೂಡ ಆರ್ಡರನ್ನು ಮಾಡ್ತಕ್ಕಂತಹ ಪದಗಳಾಗಿದ್ದಾವೆ. ಮತ್ತೆ ಹೇಳ್ತಾರೆ, ಹೋಲ್ಡ್, ಸ್ಟಾಪ್ ಯುವರ್ ಸಿಂಪತಿ. ಯಾರೂ ಕೂಡ ನನ್ನ ಬಗ್ಗೆ ನೀವು ಸಿಂಪತಿಯನ್ನು ತೋರಿಸ್ತಕ್ಕಂತಹ ಅವಶ್ಯಕತೆ ಇಲ್ಲ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಲೈನ್ ನೋಡಿ. ಅಂಡರ್ಸ್ಟ್ಯಾಂಡಿಂಗ್ ಇಫ್ ಯು ಗಾಟ್ ಇಟ್, ಅದರ್ವೈಸ್ ಐ ವಿಲ್ ಡೂ ವಿತೌಟ್ ಇಟ್. ಎಸ್, ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ನನ್ನೆಲ್ಲ ಕೆಲಸವನ್ನು ನಾನು ಮಾಡ್ಕೊಳ್ತೇನೆ, ನನಗೆ ಗೊತ್ತಿದೆ. ನೀವು ಯಾರು ಕೂಡ ನನಗೆ ಸಿಂಪತಿಯನ್ನು ತೋರಿಸ್ಬೇಡಿ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ವೆನ್ ಮೈ ಬೋನ್ಸ್ ಆರ್ ಸ್ಟಿಫ್ ಆ್ಯಂಡ್ ಏಚಿಂಗ್ ಆ್ಯಂಡ್ ಮೈ ಫೀಟ್ ವೋಂಟ್ ಕ್ಲೈಮ್ ದ ಸ್ಟೇರ್, ಐ ವಿಲ್ ಓನ್ಲಿ ಆಸ್ಕ್ ಒನ್ ಫೇವರ್. ಎಸ್, ವೆನ್ ಮೈ ಬೋನ್ಸ್ ಅಂದರೆ ನಿಂತ್ಕೊಳ್ಳಿಕ್ಕೆ ಬೆನ್ನೆಲುಬುಗಳು ಸರಿಯಾಗಿ ಸಪೋರ್ಟ್ ಮಾಡದೇ ಇರತಕ್ಕಂತಹ ಸಂದರ್ಭದಲ್ಲಿ, ಮತ್ತು ಏಚಿಂಗ್ ನೋವನ್ನು ಕೊಡ್ತಕ್ಕಂತಹ ಸಂದರ್ಭದಲ್ಲಿ, ಆ್ಯಂಡ್ ಮೈ ಫೀಟ್ ವೋಂಟ್ ಕ್ಲೈಮ್ ದ ಸ್ಟೇರ್ ಅಂದರೆ ಸ್ಟೇರನ್ನು, ಮೆಟ್ಟಿಲುಗಳನ್ನು ಹತ್ತಿ ನನ್ನ ಕಡೆಯಿಂದ ಹೋಗಲಿಕ್ಕೆ ಸಾಧ್ಯ ಇಲ್ಲದೆ ಇರುವಾಗ, ನನ್ನ ಕಾಲುಗಳಿಗೆ ಶಕ್ತಿ ಇಲ್ಲದೆ ಇರತಕ್ಕಂತಹ ಸಂದರ್ಭದಲ್ಲಿ, ಐ ವಿಲ್ ಓನ್ಲಿ ಆಸ್ಕ್ ಒನ್ ಫೇವರ್, ಕೇವಲ ಒಂದೇ ಒಂದು ಸಹಾಯವನ್ನು ನಾನು ನಿಮ್ಮಿಂದ ಕೇಳ್ತಾ ಇದ್ದೇನೆ. ಅದೇನಪ್ಪ ಅಂದರೆ ಡೋಂಟ್ ಬ್ರಿಂಗ್ ಮೀ ನೋ ರಾಕಿಂಗ್ ಚೇರ್. ಎಸ್, ಆ ಒಂದು ಊರುಗೋಲು ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೋಬೋದು. ಒಂದು ರಾಕಿಂಗ್ ಏನು ಚೇರ್ ಇರುತ್ತೋ ಅದನ್ನು ತೆಗೆದುಕೊಂಡು ಹೆಲ್ಪ್ ಆಗಲಿ ಅಂಥೇಳಿ ನೀವು ನನ್ನ ಬಳಿ ಬರ್ತಕ್ಕಂತಹ ಪ್ರಯತ್ನವನ್ನು ಮಾಡಬೇಡಿ. ಡೋಂಟ್ ಬ್ರಿಂಗ್ ರಾಕಿಂಗ್ ಚೇರ್ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ವೆನ್ ಯು ಸಿ ಮೀ ವಾಕಿಂಗ್ ಅಂದರೆ ನಾನು ನಡ್ಕೊಂಡು ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಸ್ಟಂಬ್ಲಿಂಗ್, ಎಡವುತ್ತೇನೆ. ಡೋಂಟ್ ಸ್ಟಡಿ ಆ್ಯಂಡ್ ಗೆಟ್ ಇಟ್ ರಾಂಗ್. ಎಸ್, ನಾನು ನಡ್ಕೊಂಡು ಹೋಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಎಡವಬಹುದು, ಅದನ್ನು ನೀವು ನೋಡಿಬಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಡೋಂಟ್ ಗೆಟ್ ಇಟ್ ರಾಂಗ್ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದರೆ ಇವಳಿಗೆ ಶಕ್ತಿ ಇಲ್ಲ, ಇವಳ ಕಡೆಯಿಂದ ನಡೆಯೋಕ್ಕಾಗಲ್ಲ ಅಂತ ನೀವು ಭಾವಿಸ್ಕೊಳ್ಳೋಕೆ ಹೋಗಬೇಡಿ. ಕಾಸ್ ಟಯರ್ಡ್ ಡೋಂಟ್ ಮೀನ್ ಲೇಜಿ. ಎಸ್, ನನಗೆ ಟಯರ್ಡ್ ಆಗಿರ್ಬೋದು, ಸುಸ್ತಾಗಿರ್ಬೋದು, ವಯಸ್ಸಾಗಿರ್ಬೋದು, ಆದರೆ ನನ್ನ ಶಕ್ತಿ ಕಡಿಮೆ ಆಗಿರ್ಬೋದು, ಬಟ್ ನಾನು ಈಗ ಲೇಜಿ ಆಗಿಲ್ಲ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಆ್ಯಂಡ್ ಎವ್ರಿ ಗುಡ್ ಬೈ ಏಂಟ್ ಗಾನ್ ಅಂದರೆ ಈಗ ವಯಸ್ಸೇನು ಕಳೆದು ಹೋಗ್ಬಿಟ್ಟಿದ್ದೇನೋ,
ಹಾಗಂತ ನನ್ನೆಲ್ಲ ಶಕ್ತಿನೂ ಸಂಪೂರ್ಣವಾಗಿ ಗಾನ್ ಹೋಗಿಬಿಟ್ಟಿದೆ ಅಂತ ಯಾರೂ ಅರ್ಥ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಐ ಆಮ್ ದ ಸೇಮ್ ಪರ್ಸನ್ ಐ ವಾಸ್ ಬ್ಯಾಕ್ ದೆನ್. ಎಸ್, ನಾನು ಒಂದು ವಯಸ್ಸಲ್ಲಿದ್ದಾಗ ಹೇಗಿದ್ನೋ ಅದೇ ವ್ಯಕ್ತಿ ಈಗಲೂ ಆಗಿದ್ದೇನೆ. ಐ ಆಮ್ ದ ಸೇಮ್ ಪರ್ಸನ್ ಐ ವಾಸ್ ಬ್ಯಾಕ್ ದೆನ್ ಅಂದರೆ ಆಗ ಇದ್ನಲ್ವಾ ಅದೇ ವ್ಯಕ್ತಿ ನಾನು ಇವತ್ತು ಕೂಡ. ಎ ಲಿಟಲ್ ಲೆಸ್ ಹೇರ್, ಅ ಲಿಟಲ್ ಲೆಸ್ ಚಿನ್. ಎಸ್, ಕೇವಲ ಸ್ವಲ್ಪ ಹೇರ್ ಕಡಿಮೆ ಆಗಿರ್ಬೋದು, ಲೆಸ್ ಚಿನ್ ಆಗಿರ್ಬೋದು, ಅ ಲಾಟ್ ಲೆಸ್ ಲಂಗ್ಸ್ ಆ್ಯಂಡ್ ಮಚ್ ಲೆಸ್ ವಿಂಡ್. ಅಂದರೆ ನಾನು ಇಲ್ಲಿ ವಯಸ್ಸಾಗಿರೋ ರೀತಿ ಕಾಣ್ತಾ ಇರ್ಬೋದು, ನನ್ನ ಉಸಿರಾಟದ ವೇಗ ಸ್ವಲ್ಪ ಕಡಿಮೆ ಆಗಿರ್ಬೋದು. ಬಟ್ ಏಂಟ್ ಐ ಲಕ್ಕಿ, ಐ ಕ್ಯಾನ್ ಸ್ಟಿಲ್ ಬ್ರೀತ್ ಇನ್. ಬಟ್ ನಾನು ಲಕ್ಕಿ ಅಂತ ನಿಮಗೆ ಅನ್ನಿಸ್ತಾ ಇಲ್ವಾ? ನಾನೀಗಲೂ ಕೂಡ ಜೀವಂತವಾಗಿದ್ದೇನೆ. ಸ್ಟಿಲ್ ಬ್ರೀತ್ ಇನ್ ಅಂದರೆ ನಾನೀಗಲೂ ಕೂಡ ಜೀವಂತವಾಗಿದ್ದೇನೆ, ನಾನು ಸತ್ತು ಹೋಗಿಲ್ಲ, ನಾನು ಬದುಕ್ತಕ್ಕಂತಹ ಇಚ್ಛೆ ನನಗಿದೆ, ನಾನು ಶಕ್ತಿವಂತಳಾಗಿದ್ದೇನೆ ಅಂತಕ್ಕಂತಹ ಒಂದು ಮಾತುಗಳನ್ನು ಇಲ್ಲಿ ಪೊಯೆಟ್ ಹೇಳ್ತಾ ಇದ್ದಾರೆ. ಅಂದರೆ ವಯಸ್ಸಾಗಿರೋರು ಯಾವ ರೀತಿ ಸ್ವತಂತ್ರವಾಗಿ ಬದುಕಬಲ್ಲರು ಅಂತಕ್ಕಂಥದ್ದಕ್ಕೆ ಒಂದು ಉದಾಹರಣೆಯನ್ನು ಪೊಯೆಟ್ ಈ ಒಂದು ಪೋಯಮಲ್ಲಿ ಕೊಡ್ತಾ ಇದ್ದಾರೆ. ಎಸ್ ಡಿಯರ್ ಲರ್ನರ್ಸ್, ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.